ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. 2 ಜನಕ್ಕೆ ಬೇಕಾಗುವಷ್ಟು ಪದಾರ್ಥಗಳನ್ನು ತೆಗೆದುಕೊಂಡಿದ್ದೀನಿ. ಪದಾರ್ಥಗಳನ್ನೆಲ್ಲ ವಿಡಿಯೋದಲ್ಲಿ ತೋರಿಸಲಾಗಿದೆ. ಸಿಂಪಲ್ ಕ್ಯಾಪ್ಸಿಕಮ್ ಪೀಸ್ ರೈಸ್ ಬಾತ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮಾಡಲು ತುಂಬ ಈಸಿ. ಕ್ಯಾಪ್ಸಿಕಮ್ ಮತ್ತು ಹಸಿರು ಬಟಾಣಿ ಇದ್ದರೆ ಸಾಕು, ಟೇಸ್ಟಿಯಾದ ರೈಸ್ ಬಾತ್ ಮಾಡ್ಬೋದು. ಡಿಫ್ರೆಂಟ್ ಟೇಸ್ಟ್, ಡಿಫ್ರೆಂಟ್ ಸುವಾಸನೆಯ ಈ ರೈಸ್ ಬಾತ್ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ನೋಡಲಿಕ್ಕೂ ಸೂಪರ್, ಟೇಸ್ಟು ಸೂಪರ್. ರೈಸ್ ಬಾತ್ಗೆ ಬೇಕಾದ ತರಕಾರಿಗಳನ್ನೆಲ್ಲ ಮೊದಲೇ ಕಟ್ ಮಾಡಿಟ್ಕೊಂಡಿದ್ದೀನಿ. ಮಸಾಲೆಯನ್ನು ಸಹ ರುಬ್ಬಿಟ್ಕೊಂಡಿದ್ದೀನಿ. ಕಡಿಮೆ ಸಮಯದಲ್ಲಿ ಸವಿಯಾದ ರೈಸ್ ಬಾತ್. ತಾಜಾ ಕ್ಯಾಪ್ಸಿಕಮ್, ಹಸಿರು ಬಟಾಣಿ, ಸುವಾಸನೆಯ ಮಸಾಲೆ ಮತ್ತು ಅನ್ನದಿಂದ ತಯಾರಿಸಿದ ರುಚಿಯಾದ ಕ್ಯಾಪ್ಸಿಕಮ್ ಬಟಾಣಿ ರೈಸ್ ಬಾತ್. ಈಗ ಒಂದು ಕುಕ್ಕರ್ಗೆ ಸಾಸಿವೆ, ಅಡಿಗೆ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಚಕ್ಕೆ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಸೋಂಪು, ಕರಿಬೇವು, ಉದ್ದವಾಗಿ ಕತ್ತರಿಸಿದ ಹಸಿ ಮೆಣಸಿನಕಾಯಿ, ಕತ್ತರಿಸಿದ ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಈಗ ಕುಕ್ಕರ್ಗೆ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕತ್ತರಿಸಿದ ಟೊಮೆಟೊ ಹಾಕಿ ಬಾಡಿಸಿ. ಈಗ ಹಸಿರು ಬಟಾಣಿ, ಕತ್ತರಿಸಿದ ಕ್ಯಾಪ್ಸಿಕಮ್, ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ತೊಳೆದಿಟ್ಟುಕೊಂಡ ಅಕ್ಕಿಯನ್ನು ಹಾಕಿ ರೈಸ್ ಬಾತ್ಗೆ ಬೇಕಾಗುವಷ್ಟು ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 2 ವಿಸಲ್ ಕೂಗಿಸಿ. ಕ್ಯಾಪ್ಸಿಕಮ್ನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರುವುದರಿಂದ ರೋಗನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಹಸಿರು ಬಟಾಣಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರುವುದರಿಂದ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಕ್ಯಾಪ್ಸಿಕಮ್ ದೇಹಕ್ಕೆ ಅಗತ್ಯವಾದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ನೀಡುತ್ತದೆ. ಫೈಬರ್ ಅಧಿಕವಾಗಿರುವುದರಿಂದ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ. ಕಣ್ಣಿನ ಆರೋಗ್ಯಕ್ಕೆ ಸಹಾಯಕವಾದ ಪೋಷಕಾಂಶಗಳು ಇದರಲ್ಲಿವೆ. ಹೃದಯದ ಆರೋಗ್ಯ ಕಾಪಾಡಲು ಸಹಾಯ ಮಾಡುತ್ತದೆ. ಮಕ್ಕಳಿಂದ ದೊಡ್ಡವರವರೆಗೂ ತಿನ್ನಬಹುದಾದ ಆರೋಗ್ಯಕರ ಆಹಾರ ಇದು. ಕಡಿಮೆ ಎಣ್ಣೆಯಲ್ಲಿ ಮಾಡಿದರೆ ತೂಕ ನಿಯಂತ್ರಣಕ್ಕೂ ಸಹಕಾರಿ. ರುಚಿಯ ಜೊತೆಗೆ ಆರೋಗ್ಯವನ್ನು ನೀಡುವ ಸುಲಭ ಮತ್ತು ಪೌಷ್ಟಿಕ ರೈಸ್ ಬಾತ್ ರೆಸಿಪಿ ಇದು. ಮನೆಯವರಿಗಾಗಿ ಸುಲಭವಾಗಿ ಮಾಡುವ ಲಂಚ್ ಬಾಕ್ಸ್ ಹಾಗೂ ಡಿನ್ನರ್ಗೆ ಸೂಕ್ತವಾದ ಕರ್ನಾಟಕ ಸ್ಟೈಲ್ ರೆಸಿಪಿ ಇದು. ನೀವು ಒಮ್ಮೆ ಮಾಡಿ ರುಚಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ.
ಈಗ ಕುಕ್ಕರ್ ತಣ್ಣಗಾಗಿದೆ. ಲಿಡ್ ತೆಗೆದರೆ ಸುವಾಸನೆಯ ರುಚಿಯಾದ ಕ್ಯಾಪ್ಸಿಕಮ್ ಪೀಸ್ ರೈಸ್ ಬಾತ್ನ ಘಮ ಬಾಯಲ್ಲಿ ನೀರೂರಿಸುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಬಡಿಸುವಾಗ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈ ರೀತಿ ವಿಧ ವಿಧವಾದ ಹೊಸ ಅಡಿಗೆಗಳ ವಿಡಿಯೋಗಳಿಗಾಗಿ ಸದಾ ನಮ್ಮ ಚಾನಲ್ ಜೊತೆ ಇರಿ. ವಿಡಿಯೋವನ್ನು ವೀಕ್ಷಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.